ಗುಡ್ ಈವ್ನಿಂಗ್ ಇಂಡಿಯಾ. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಒಬ್ಬ ಆಂಟ್ರಪ್ರನರ್ ನಿಜವಾಗ್ಲೂ ಏನು ಮಾಡ್ತಾನೆ ಅಂತ? ಅವನು ವರ್ಷಗಟ್ಟಲೆ ಅವನ ಐಡಿಯಾ ಮೇಲೆ ಸೈಲೆಂಟಾಗಿ ಕೆಲಸ ಮಾಡ್ತಿರ್ತಾನೆ. ಅವನ ಬಿಸ್ನೆಸ್ನ ಸಣ್ಣ ಸಣ್ಣ ಡೀಟೇಲ್ಸ್ನ ಹುಡುಕ್ತಾ ಇರ್ತಾನೆ. ಮತ್ತೆ ನಿಧಾನಕ್ಕೆ ಒಂದೊಂದಾಗೆ ಅವನ ಕೆಲಸದಿಂದ ಒಂದು ದೊಡ್ಡ ಬದಲಾವಣೆನೇ ತರ್ತಾನೆ. ಒಬ್ಬ ಒಳ್ಳೆ ಸ್ಟಾರ್ಟ್ಅಪ್ ಫೌಂಡರ್ ನಮಗಿರುವಂಥ ತೊಂದರೆಗಳಿಗೆ ಒಂದಲ್ಲ ಒಂದು ಸೊಲ್ಯೂಷನ್ನ ಕೊಟ್ಟೇ ಕೊಡ್ತಾನೆ ಮತ್ತು ಅವರ ಐಡಿಯಾದಿಂದ ದೇಶದ ಭವಿಷ್ಯವನ್ನು ಹೊಸದಾಗಿ ಬರೀತಾರೆ. ಸೊ ತಯಾರಾಗಿ ಭಾರತದ ಹೊಸ ಆಂಟ್ರಪ್ರನರ್ನ ಮೀಟ್ ಮಾಡೋದಕ್ಕೆ. ಅವರ ಐಡಿಯಾಸ್ ಭಾರತವನ್ನ ವಿಕಸಿತ ಭಾರತದ ಕಡೆ ತಗೊಂಡು ಹೋಗ್ತಾ ಇದೆ. ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಯಲ್ಲಿ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ನ. ಸ್ವಾಗತಿಸಿ ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್, ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಂದೋರಿಂದ ಅಮೆರಿಕ ತನಕ ಬಿಸ್ನೆಸ್ ನ ಬೆಳೆಸಿರುವ ಸೀರಿಯಲ್ ಇನ್ವೆಸ್ಟರ್, ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್. ಎಷ್ಟೋ ವರ್ಷ ಪುರಾತನದ ಆಯುರ್ವೇದವನ್ನ ಮಾಡರ್ನ್ ಕಲ್ಚರ್ ಜೊತೆ ಸೇರಿಸಿ ಪ್ರತಿ ಮನೆ ಮನೆಗೂ ತಲುಪಿಸಿರುವ ಯಂಗ್ ಆಂಟ್ರಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ಸೊ ಟೈಟನ್ಸ್, ಇವತ್ತು ಐಡಿಯಾ ಬಾಸ್ ವೇದಿಕೆ ಮೇಲೆ ನಾನು ನಿಮಗೆ ಯಾರನ್ನ ಮೀಟ್ ಮಾಡಿಸ್ತೀನಿ ಅಂತಂದ್ರೆ, ಅವರು ಸಾಮಾನ್ಯ ಮನುಷ್ಯ ಅಲ್ಲ, ಆದ್ರೆ ಅವರೊಬ್ಬ ಜೀನಿಯಸ್. ಇವರು ದೇಶಕ್ಕೋಸ್ಕರ ಆಕಾಶದಲ್ಲಿ ದಾರಿ ಮಾಡಿದ್ದಾರೆ. ಇನೋವೇಷನ್ ವರ್ಲ್ಡ್ ನಲ್ಲಿ ಇವರ ಬಗ್ಗೆ ಒಂದು ಹೇಳಿಕೆ ತುಂಬಾ ಚೆನ್ನಾಗಿದೆ. ಭೂಮಿಯಿಂದ ಆಕಾಶದವರೆಗೆ ಪ್ರತಿ ಪ್ರಯಾಣ ಸತ್ಯದಿಂದ ಸಾಧ್ಯ. ಸೊ ಸ್ವಾಗತಿಸಿ ಒಬ್ಬ ವಿಷನರಿಯನ್ನ, ನಮ್ಮ ಭಾರತದ ಭವಿಷ್ಯವನ್ನ ಅಂತರಿಕ್ಷದವರೆಗೆ ಎತ್ತುಕೊಂಡು ಹೋಗಿರುವ ಭಾರತದ ಸ್ವಂತ ಇಲಾನ್ ಮಸ್ಕ್, ಐಡಿಯಾ ಬಾಸ್ನ ಎಕ್ಸ್ಪರ್ಟ್ ಮೆಂಟರ್, ಐಐಟಿ ಮಡ್ರಾಸ್ನ ಪ್ರೊಫೆಸರ್ ಸತ್ಯ ಚಕ್ರವರ್ತಿ. Welcome to the show, sir. Welcome. Thank you. Welcome, sir. Thank you. Welcome. Thank you. ಪ್ರೊಫೆಸರ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಐ ವೆರಿ ಗ್ಲಾಡ್ ಟು ಹ್ಯಾವ್ ಯು ಹಿಯರ್. ನೀವು ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಐ ಆಮ್ ಆಕ್ಚುಲಿ ಏರೋಸ್ಪೇಸ್ ಇಂಜಿನಿಯರ್ ಬೈ ಟ್ರೈನಿಂಗ್ ಆಸ್ ವೆಲ್ ಆಸ್ ಎ ಪ್ರೊಫೆಸರ್ at IIT Madras. My claim to fame, if I can say so, is I'm a founder of Uclane company that is making our taxis. I'm also a co-founder and advisor to Agnikul Cosmos, the 3D print of rocket company. Galaxite, the Earth observation satellite company. Due to Hyperloop effect, evidently Hyperloop, extra fuels that converts waste into crude oil, and advisors to a few other startups. We are very happy to have you here, sir. Please have your seat, sir. ಸೊ ನೀವೆಲ್ಲ ತಯಾರಾಗಿದ್ದೀರಾ ನಮ್ಮ ಮುಂದಿನ ಐಡಿಯಾ ಬಾಸ್ನ ಮೀಟ್ ಮಾಡೋದಕ್ಕೆ? ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ನೋಡಿ, ನಮ್ಮೆಲ್ರಿಗೂ ಗೊತ್ತಿದೆ ಒಂದು ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ. ಹಾ, ಯಾವುದಾದ್ರೂ ಆಫೀಸರ್ ಸೀಟ್ ಮೇಲೆ ಕೂತ್ಕೋಬೇಕು ಅಂತಂದ್ರೆ UPSC ಎಕ್ಸಾಮ್ ಬರೀಬೇಕು, ಎಷ್ಟೊಂದು ಇಂಟರ್ವ್ಯೂ ಕೊಡಬೇಕು. ಮಂತ್ರಿಗಳ ಕುರ್ಚಿ ಮೇಲೆ ಕೂರ್ಬೇಕು ಅಂತಂದ್ರೆ ಎಷ್ಟೋ ಜನದ ವೋಟ್ ಬೀಳಬೇಕು. ಮತ್ತೆ ನಮ್ಮ ಟೈಟನ್ಸ್ ಕುರ್ಚಿ ಮೇಲೆ ಕೂರ್ಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡಿರಬೇಕು. ಆದ್ರೆ ನಮ್ಮ ಇಬ್ಬರು ಐಡಿಯಾ ಬಾಸ್ ಪ್ರತಿಯೊಬ್ಬರಿಗೂ ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಹೇಳೋದು ತುಂಬಾ ಈಸಿ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹೈದರಾಬಾದ್ನ ಸಂಚಿತ್ ಜುಂಜುನ್ವಾಲಾ ಮತ್ತು ಶಿವಮೊಗ್ಗದ ಮನೋಜ್ ಕುಮಾರ್ ಆರ್ನ. ನಮಸ್ಕಾರ ಟೈಟನ್ಸ್, ಐ ಆಮ್ ಸಂಚಿತ್, ಹಿ ಇಸ್ ಮೈ ಕೋ-ಫೌಂಡರ್ ಮನೋಜ್. ನಮಸ್ತೆ ಟೈಟನ್ಸ್. ನಾವಿವತ್ತು ಬಂದಿರೋದು ಯಾವ ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಅದನ್ನ ನಿಮ್ಮ ಮನೇಲಿ ನೀವೆಲ್ಲರೂ ನೋಡಿರ್ತೀರಾ. ಟೈಟನ್ಸ್, ಒಂದು ಮಗು ದೊಡ್ಡದಾದಾಗ ಅದರ ಪೇರೆಂಟ್ಸ್ ಅದಕ್ಕೋಸ್ಕರ ಒಂದು ವಾಕರ್ನ ತಗೊಂಡು ಬರ್ತಾರೆ. ಇನ್ನೂ ಸ್ವಲ್ಪ ದೊಡ್ಡವರಾದಾಗ ಅದಕ್ಕೆ ಎಕ್ಸ್ಟ್ರಾ ವಿಲ್ ಇರುವಂತ ಸೈಕಲ್ ಬರುತ್ತೆ. ಪೂರ್ತಿ ಪೇಷನ್ಸ್ ಮತ್ತು ತಯಾರಿಯೊಂದಿಗೆ ಆ ಮಗುಗೆ ಸಪೋರ್ಟ್ ಮಾಡ್ತಾರೆ. ಆ ಮಗು ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ, ನಡಿಲಿ ಅಂತ, ಓಡ್ಲಿ ಅಂತ. ಆದ್ರೆ ಅದೇ ಪೇರೆಂಟ್ಸ್ ಒಂದು ವಯಸ್ಸಾದಂತಹ ಹಂತದಲ್ಲಿ ಬಂದು ನಿಂತ್ಕೊಂಡಾಗ ಅವ್ರಿಗೆ ನಡೆದಾಡೋಕೆ, ಸುತ್ತಾಡೋದಕ್ಕೆ ಅಥವಾ ನಿಂತು ಕೂತ್ಕೊಳ್ಳೋದಕ್ಕೆ ತೊಂದರೆ ಆದಾಗ ಅವಾಗ ನಾವು ಏನ್ ಮಾಡ್ತೀವಿ? ಟೈಟನ್ಸ್, ನಾವ್ ಯಾವತ್ತು ನೋಡ್ತಾ ಬಂದಿದೀವಿ, ಒಂದು ವಯಸ್ಸಿನ ನಂತರ ರೆಗ್ಯುಲರ್ ಚೇರ್ ಅಲ್ಲಿ ಕೂತ್ಕೊಳ್ಳೋಕು ನಿಂತ್ಕೊಳ್ಳೋಕು ತುಂಬಾ ಜನಗಳಿಗೆ ತುಂಬಾನೇ ತೊಂದರೆ ಆಗತ್ತೆ.
ನಿಂತ್ಕೊಳ್ಳೋ ಪ್ರಾಬ್ಲಮ್ಗೆ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಸಿಟ್ ಟು ಸ್ಟ್ಯಾಂಡ್ ಅವ್ರ STS ಅಂತ ಹೇಳ್ತೀವಿ. ಮುಖ್ಯವಾಗಿ ಯಾವ್ದಾದ್ರು ವಯಸ್ಸಾದವರು ಯಾವುದೇ ಕಾಯಿಲೆ ಅಥವಾ ಸರ್ಜರಿಯಿಂದ ರಿಕವರ್ ಮಾಡಬೇಕಾದ್ರೆ ಅವ್ರಿಗೆ ಈ ಬೇಸಿಕ್ ಆಕ್ಟಿವಿಟೀಸ್ನ ಮಾಡೋದಕ್ಕೂ ಕೂಡ ತುಂಬಾನೇ ತೊಂದರೆ ಮತ್ತು ರಿಸ್ಕ್ನ ಫೇಸ್ ಮಾಡಬೇಕಾಗತ್ತೆ. ಇವತ್ತು ನಮ್ಮ ದೇಶದಲ್ಲಿ 12 ಕೋಟಿ ಇಂಥ ಜನ ಇದ್ದಾರೆ. ಅವರ ವಯಸ್ಸು 60ಕ್ಕೂ ಮೇಲ್ಪಟ್ಟಿದೆ. ಆ್ಯಂಡ್ ಈ ಸಮಸ್ಯೆ 2031ವರೆಗೂ 20 ಕೋಟಿವರೆಗೂ ಆಗುತ್ತೆ. ವೃದ್ಧಾಪ್ಯ ಅಂತೂ ಒಂದಿನ ಎಲ್ರಿಗೂ ಬಂದೇ ಬರುತ್ತೆ. ಆದ್ರೆ ಆ ವೃದ್ಧಾಪ್ಯದ ಜೊತೆಗೆ ಈ ತೊಂದರೆನ ಫೇಸ್ ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾವು ತಗೊಂಡ್ ಬಂದಿದ್ದೀವಿ ವಿತ್ ಸ್ಟ್ಯಾಂಡರ್ಡ್ ಚೇರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡೆವಲಪ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ ಒಂದು ಎಂತ ಕುರ್ಚಿ ಅಂದ್ರೆ ಪ್ಯಾಸಿವ್ ಆಗಿ ಯಾವುದೇ ಮೋಟರ್ ಇಲ್ಲದೆ, ಎಲೆಕ್ಟ್ರಿಸಿಟಿ, ಸೆನ್ಸರ್ಸ್, ಬ್ಯಾಟ್ರೀಸ್ ಇಲ್ಲದೆ ನೀವು ನಿಂತ್ಕೊಳ್ಳಕ್ಕೆ ಮತ್ತು ಕೂತ್ಕೊಳ್ಳಕ್ಕೆ ಪೂರ್ತಿಯಾಗಿ ಯಾವುದೇ ಡಿಸ್ಕಂಫರ್ಟ್ ಅಥವಾ ರಿಸ್ಕ್ ಇಲ್ಲದೆ ಸಹಾಯವನ್ನ ಮಾಡುತ್ತೆ. ಸ್ಟ್ಯಾಂಡರ್ಡ್ ಎಷ್ಟೊಂದು ಕನ್ವೀನಿಯಂಟ್ ಅಂತಂದ್ರೆ ನೀವು ಇದನ್ನ ನಿಮ್ಮ ಆಫೀಸಸ್ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಲ್ಲದೆ ನೀವು ಇದನ್ನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಅಂದ್ರೆ ಏರ್ಪೋರ್ಟ್ಸ್, ಬಸ್ ಸ್ಟೇಷನ್ಸ್, ಮೆಟ್ರೋಸ್, ಹಾಸ್ಪಿಟಲ್ಸ್, ಹೋಟೆಲ್ಸ್ ಅಷ್ಟೇ ಅಲ್ಲ ವಾಶ್ರೂಮ್ ಅಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಸ್ಟ್ಯಾಂಡರ್ಡ್ ಬರೀ ಒಂದು ಕುರ್ಚಿ ಅಲ್ಲ, ಒಂದು ದಾರಿಯಾಗಿದೆ ನಮ್ಮ ಹಿರಿಯ ವಯಸ್ಸಿನವರಿಗೆ ಡಿಗ್ನಿಟಿ ಜೊತೆಗೆ ಕೂತು ನಿಂತ್ಕೊಳ್ಳುವಂತ ಒಂದು ಬೇಸಿಕ್ ಆಕ್ಟಿವಿಟಿನ ಈಸಿಯಾಗಿ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಸ್ಟ್ಯಾಂಡರ್ಡ್ ಚೇರ್ನ ಭಾರತದ ಪ್ರತಿಯೊಂದು ಮನೆಗೂ ತಲುಪಿಸೋದಕ್ಕೆ ನಾವು ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿದ್ದೀವಿ 3 ಕೋಟಿ ವಿತ್ ಕನ್ವರ್ಟಬಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಟ್ರೆಡೆನ್ಸ್, ನಮ್ಮ ಸ್ಟ್ಯಾಂಡರ್ಡ್ ನ ಈ ಮಿಷನ್ ಅಲ್ಲಿ ನೀವು ನಮಗೆ ಸಾಥ್ ಕೊಡ್ತೀರಾ? ನಿಮಗೆ ಈ ಯೂನಿಕ್ ಕುರ್ಚಿನ ಮಾಡೋದಕ್ಕೆ ಹೇಗೆ ಐಡಿಯಾ ಬಂತು? ಇದರ ಪ್ರಾರಂಭ ಆಗಿದ್ದು ಒಂದು ರಿಸರ್ಚ್ ಪ್ರಾಜೆಕ್ಟ್ ಇಂದ. 2013ರಲ್ಲಿ ಒಂದಷ್ಟು ಫಿಸಿಯೋಥೆರಪಿಸ್ಟ್, ಆರ್ಥೋಪೆಡಿಕ್ಸ್, ಜೆರಿಯಾಟಿಕ್ಸ್ ಜೊತೆಗೆ ಬಂದಿದ್ರು ಅಂಡ್ ಅವರು ಈ ಸ್ಟ್ಯಾಟಿಸ್ಟಿಕ್ಸ್ ನ ಮುಂದೆ ಇಟ್ಟಿದ್ರು. ಇವತ್ತು ನಮ್ಮ ದೇಶದಲ್ಲಿ 12 ಕೋಟಿಗೂ ಮೇಲ್ಪಟ್ಟ ಜನರಿದ್ದಾರೆ. ಅವರ ವಯಸ್ಸು 60 ದಾಟಿದೆ. ಆ ಒಂದು ಪಾಪ್ಯುಲೇಷನ್ ನ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಬೇಸಿಕ್ ಆಗಿರೋ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಬೇಕು. ಅದರಲ್ಲಿ ಒಂದು ಪ್ರಾಬ್ಲಮ್ ಇದೇ ಆಗಿದೆ, ಅವರು ನಿಂತ್ಕೊಳ್ಳೋದು ಮತ್ತೆ ಕೂತ್ಕೊಳ್ಳೋದು. ಅಂಡ್ ಇಲ್ಲಿ ನಮ್ಮ ಪ್ರೊಫೆಸರ್ ಅನಂತ್ ಸುರೇಶ್ ಏನಿದ್ದಾರೆ ಅವರ ಮಾಧ್ಯಮದಿಂದ ಈ ಪ್ರಾಡಕ್ಟ್ ಬಂತು. The inspiration for this actually came from this, what you call it, tin lid. ಇದರಲ್ಲಿ ಜನ ಅದು ಮಿಂಟ್ನ ಸೇಲ್ ಮಾಡ್ತಾರೆ. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಶೆಲ್ ಇರುತ್ತೆ. ನೀವು ಪ್ರೆಸ್ ಮಾಡಿದ್ರೆ ಇದು ಲೂಸ್ ಆಗುತ್ತೆ. ಇದನ್ನು ನೀವು ಕೆಳಗಿಂದ ಹೀಗೆ ಮಾಡಿದ್ರೆ ಇದು ಪಾಪ್ ಆಗುತ್ತೆ. ಇದು ಟಿಕ್ ಟ್ಯಾಕ್ ಕ್ಲಿಕ್ ಕ್ಲಾಕ್ ಟಿನ್ ಲಿಡ್. ಸೊ ಇದನ್ನು ನಾನು ಹೀಗೆ ಕೆಳಗೆ ಪುಷ್ ಮಾಡಿದಾಗ ಮತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಮೇಲೆ ಹೋಗುತ್ತೆ. ಅಲ್ಲಿಂದಾನೆ ಈ ಸ್ಪ್ರಿಂಗ್ನ ಐಡಿಯಾ ಬಂತು. ಅದಾದ್ಮೇಲೆ 2020ಅಲ್ಲಿ ಕಮರ್ಷಿಯಲೈಸ್ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟ ಆಯ್ತು. ಯಾವಾಗ ನಾವು ಇನ್ವೆಸ್ಟರ್ ಹತ್ರ ಹೋಗ್ತಿದ್ವೋ ಆಲ್ಮೋಸ್ಟ್ ಅವರು ಒಪ್ಕೊಂಡೇ ಬಿಟ್ಟಿದ್ರು ನಮಗೆ ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಅಂತ. ಅದಾದ್ಮೇಲೆ ಸಿಗ್ಲಿಲ್ಲ. ಹ್ಯಾವಿಂಗ್ ಎ ಕಾನ್ಸೆಪ್ಟ್ ಇಸ್ ಒನ್ ಥಿಂಗ್, ರೈಟಿಂಗ್ ಎ ಪೇಪರ್ ಇಸ್ ಒನ್ ಥಿಂಗ್. ಪ್ರಾಡಕ್ಟ್ನ ಮಾಡಬೇಕಂದ್ರೆ ನಾವು ತುಂಬಾನೇ ವಾಟ್ ವಿ ಟಾಕ್ ಅಬೌಟ್ ವ್ಯಾಲ್ಯೂ ಆಫ್ ಡೆತ್ ಪ್ರಾಬ್ಲಮ್ನ ತುಂಬಾ ಹತ್ತಿರದಿಂದ ನೋಡಿದೀವಿ. ನಾವು ನೋಡಿದ್ವಿ ಯಾರ ವಯಸ್ಸು 90ಕ್ಕಿಂತ ಜಾಸ್ತಿ ಇತ್ತು. ಅವರ ಮುಖದಿಂದಾನೇ ಅರ್ಥ ಆಗ್ತಾ ಇತ್ತು ಅವರಿಗೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಸಾಕು ಅಂತ. ನೀವು ಆ ಸೀಟನ್ನೇ ಎತ್ತಿ ಮೇಲೆ ತಂದ್ರೆ ನಾವು ಆ ವಿಷಯದ ಬಗ್ಗೆ ಪ್ರಯತ್ನ ಮಾಡ್ತೀವಿ. ನೀವು ಇದನ್ನ ಡಿಸೈನ್ ಮಾಡಬೇಕಾದ್ರೆ ನಿಮಗೂ ತುಂಬಾ ಚಾಲೆಂಜಸ್ ಬಂದಿರಬಹುದು. ಖಂಡಿತ ಸರ್. ನಮ್ಮ ಮುಖ್ಯವಾದ ಚಾಲೆಂಜ್ ಏನಾಗಿತ್ತು ಅಂದ್ರೆ ವಿ ಹ್ಯಾವ್ ದ ಯುಟಿಲಿಟಿ ಪೇಟೆಂಟ್ಸ್. ವಿ ಹ್ಯಾವ್ 2 ಪೇಟೆಂಟ್ಸ್ ಆಕ್ಚುಲಿ. ಒನ್ ಫಾರ್ ದ ಕಂಪ್ಲೈಂಟ್ ಹಿಂಜ್, ಅದು ಇದನ್ನ ಯಾವುದೇ ಬ್ಯಾಟ್ರಿ ಅಥವಾ ಎಲೆಕ್ಟ್ರಿಸಿಟಿ ಇಲ್ಲದೆ ಪಾಸಿಬಿಲಿಟಿ ಮಾಡುತ್ತೆ. ಎರಡನೇದಾಗಿ ಯಾವುದೇ ಜಾಸ್ತಿ ಕಸ್ಟಮೈಸೇಷನ್ಸ್ ಇಲ್ಲದೆ ನನಗೆ ಮತ್ತೆ ನಿಮಗೆ ಯೂಸ್ ಆಗೋ ತರ ಇದು ಕೆಲಸ ಮಾಡಬೇಕು. ಈ ಎರಡಕ್ಕೂ ನಮ್ಮ ಹತ್ರ ಪೇಟೆಂಟ್ಸ್ ಇತ್ತು. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ನಾವು ಕಳೆದ 3 ವರ್ಷಗಳನ್ನ ಇದರಲ್ಲಿ ಹಾಕಿದೀವಿ. ಯಾಕಂದ್ರೆ ಆ ಕಾಂಪೋನೆಂಟ್ಸ್ ನ ಯಾವುದು ಬೇರೆಲ್ಲೂ ರೆಡಿ ಆಗಲ್ವೋ ನಾವು ಅದನ್ನ ರಿಲಯಬಲಿ ಮತ್ತೆ ರಿಪಿಟೇಬಲಿ ಪ್ರೊಡ್ಯೂಸ್ ಮಾಡ್ಬೇಕಂತ. ಅದರಲ್ಲಿ ತುಂಬಾ ಚಾಲೆಂಜಸ್ ಬರ್ತಾ ಇತ್ತು. ಅದನ್ನ ನಾವೀಗ ರಿಸಾಲ್ವ್ ಮಾಡಿದೀವಿ. ಸಂದೇಶ್ ಮತ್ತೆ ಶೈಲಿ, ನೀವಿಬ್ರು ಒಂದ್ಸತಿ ಬನ್ನಿ ಈ ಕುರ್ಚಿನ ಟ್ರೈ ಮಾಡಿ ನೋಡಿ. ಹಾ, ಖಂಡಿತ. Yeah, this is comfortable. ನನ್ಗನ್ನಿಸ್ತಾ ಇದೆ ನಿಮ್ಗೆ ಈ ಸೀನಿಯರ್ ಸಿಟಿಸನ್ ತರ ಫೀಲಿಂಗ್ ಕೊಡ್ತಾ ಇದೆ ಅಂತ. ವಾವ್.
ಈಗ ನನ್ಗೆ ಅನಿಸ್ತಾ ಇದೆ ಪ್ರಾಡಕ್ಟ್ ಒಳಗಡೆ, ಯಾಕಂದ್ರೆ ನೀವು ಇದನ್ನ ಒಂದು ಕಾಮನ್ ಪರ್ಪಸ್ಗೆ ಮಾಡ್ತಿದ್ದೀರಾ ಆ್ಯಂಡ್ ನಾಟ್ ರಿಲಿ ಫಾರ್ ಮೆಡಿಕಲ್ ಕಂಡೀಷನ್ಸ್. ಸೊ ನಾನು ಇದು ಸ್ವಲ್ಪ ಯೂಸ್ ಕೇಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಇದು ಮನೆಯ ಸೆಟ್ಟಿಗೋಸ್ಕರ ಮಾಡಲಾಗಿದೆಯಾ ಇಲ್ಲ ಯಾವುದಾದ್ರೂ ಮೆಡಿಕಲ್ ಕಂಡೀಷನ್ ಮಾಡಲಾಗಿದೆಯಾ ಅಂತ. ಯೂಸ್ ಕೇಸ್ ಎಕ್ಸ್ಪ್ಲೈನ್ ಮಾಡಿ ಎಲ್ಲಿ ಯೂಸ್ ಯೂಸ್ ಆಗಬೇಕಿದು. ಆಗಬೇಕಿದು. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನಾವು ಒಬ್ಬ ಇಂಡಿವಿಜುವಲ್ ಜೊತೆಗೆ ವರ್ಕ್ ಮಾಡ್ತಾ ಇದ್ವಿ. ಅವರು ಒಂದು ಸ್ಟ್ರೋಕ್ ಇಂದ ರಿಕವರ್ ಆಗ್ತಾ ಇದ್ರು ಫ್ರಮ್ ಲಾಸ್ಟ್ 20 years. ಅವರು ಏನು ತಮ್ಮ ಒಂದು ರಿಕವರಿ ಮಾಡ್ಕೊಂಡಿದ್ರು ಫ್ರಮ್ ಒನ್ ಆಫ್ ಅವರ್ ಸೈಡ್. ಶಿ ಹ್ಯಾಸ್ ರಿಲರ್ನ್ಡ್ ದ ವೇ ಅವ್ರು ಹೇಗೆ ನಿಂತ್ಕೊಳ್ಳೋದು ಮತ್ತೆ ಕೂತ್ಕೋಬೇಕು ಅಂತ. ಅಂಡ್ ಅದು ತುಂಬಾ ಅನ್ಯಾಚುರಲ್ ಆಗಿತ್ತು, ಜೊತೆಗೆ ಅದು ತುಂಬಾ ರಿಸ್ಕಿ ಕೂಡ ಆಗಿತ್ತು. ಯಾವಾಗ ನೀವು ಫಸ್ಟ್ ಟೈಮ್ ಇಲ್ಲಿ ಬಂದ್ರಿ ಆಗ ನಿಮ್ ತಲೆಯಲ್ಲೂ ಒಂದು ಹೆಸಿಟೇಷನ್ ಇತ್ತು. ನೀವು ಟ್ರೈನಿಂಗ್ ಮಾಡಬೇಕಾಗುತ್ತೆ, ಹೀಗೆ ಎದೊಳ್ಬೇಕು. ನೋಡಿ, ನೀವು ಇದರ ಯುಟಿಲೈಸೇಷನ್ ಒಳ್ಳೆ ರೀತಿಲಿ ನೀವು ಯೂಸ್ ಮಾಡಬೇಕಾಗಿದೆ. ಇದೇ ನಮ್ಮ ಉದ್ದೇಶ ಆಗಿರೋದು. ಸರ್, ಈಗ ರೆವೆನ್ಯೂ ಬಗ್ಗೆ ಹೇಳಿ. ಇಲ್ಲಿವರೆಗೂ ಎಷ್ಟು ರೆವೆನ್ಯೂ ಆಗಿದೆ ಅಥವಾ ಪ್ರೀ ಸರ್, ಸ್ಟೇಜ್ ಇವಾಗ ಅಲ್ಲಿ ಪ್ರೀ ಇದೆಯಾ? ರೆವೆನ್ಯೂ ಅಲ್ಲಿ ಇದೀವಿ. ನಮ್ಮ ಈ CDESಗೆ ಕ್ಲಾಸ್ ಎ ಸರ್ಟಿಫಿಕೇಶನ್ ಫಾರ್ ಮೆಡಿಕಲ್ ಡಿವೈಸ್ ರಿಜಿಸ್ಟ್ರೇಷನ್ ಇವಾಗ ತಾನೇ ಬಂದಿದೆ. ಅಂಡ್ ನಾವು ನಮ್ಮ ಪೈಲಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ವಿತ್ 120 ಸಚ್ ಇಂಡಿವಿಜುವಲ್. ಸರ್, ನೀವು 5 ವರ್ಷದಲ್ಲಿ ಪೈಲಟ್ ಸ್ಟೇಜ್ ಅಲ್ಲಿ ಇದ್ದೀರಾ. ಇನ್ನು ಇದು ಲಾಂಗ್ ಪ್ರೊಸೆಸ್ ಅನಿಸ್ಲಿಲ್ವಾ? ಸೊ ನಮ್ಮಲ್ಲಿ 3 ಪ್ರೈಸಿಂಗ್ ಟಿಯರ್ಸ್ ಇದೆ. ನಮ್ಮ ಮೊದಲ ಪ್ರೈಸಿಂಗ್ ಟಿಯರ್ ಏನಿದೆ ಅದನ್ನ ನಾವು ಸ್ಟ್ಯಾಟ್ಯುಟರಿ ಸ್ಕ್ವೇರ್ ಅಂತ ಕರಿತೀವಿ. ಅದು ಶುರು ಆಗುತ್ತೆ 18,000 rupees ಇಂದ ಅಂಡ್ ಗೋಸ್ ಆಲ್ ದ ವೇ ಅಪ್ ಟು 25,000 rupees. ಇದರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇದೆ. ಇದರಲ್ಲಿ ಕಮೋಡ್ ವೇರಿಯಂಟ್ ಕೂಡ ಇದೆ. ಅದನ್ನ ನೀವು ನಿಮ್ಮ ವೆಸ್ಟರ್ನ್ ಕಮೋಡ್ ಅಲ್ಲಿ ಅಟ್ಯಾಚ್ ಮಾಡಬಹುದು. ಸೆಕೆಂಡ್ ಪ್ರೈಸಿಂಗ್ ಟೈರ್ ಬಂದ್ಬಿಟ್ಟು 45,000 ಇಂದ 55,000 ವರೆಗೂ ಬರುತ್ತೆ. ಫೈನಲ್ ಟೈರ್ ಬಂದ್ಬಿಟ್ಟು 95,000 ಇಂದ 1,05,000 rupees ವರೆಗೂ ಬರುತ್ತೆ. ಸೊ ಸೆಕೆಂಡ್ ಪ್ರೈಸಿಂಗ್ ಟೈರ್ ಏನಿದೆಯೋ ಅದ್ರ ಮುಖಾಂತರ ನಾವು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೀವಿ. Because we have the patents ready for it. The other 2 are in works and we should have the priority date within the next 2 months. ನಾವು ಇದನ್ನ ಎವ್ರಿಡೇ ಯೂಸ್ ಮತ್ತೆ ಪಬ್ಲಿಕ್ ಪ್ಲೇಸಸ್ ಲೆಕ್ಕಾಚಾರದಲ್ಲಿ ನೋಡ್ತಾ ಇದೀವಿ. ಅಂಡ್ ಇಲ್ಲಿ ನಾವು ಮಾತಾಡ್ತಾ ಇದೀವಿ ವೆಲ್ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಬ್ಯೂಟರ್ ಹೂ ಡೀಲ್ಸ್ ವಿತ್ 60 to 80% ಆಫ್ ದ ವೀಲ್ ಚೇರ್ಸ್ ಇನ್ ಇಂಡಿಯಾ ಅಂಡ್ ದೇ ಆರ್ ಗಿಫ್ಟೆಡ್ ವಿತ್ ಗವರ್ಮೆಂಟ್ ಸಬ್ಸಿಡೀಸ್ ಆಸ್ ವೆಲ್. Yeah. ಸೊ ದ್ಯಾಟ್ ಮಾರ್ಕೆಟ್ ದಟ್ ಈಸ್ ಹೌ ವಿ ಆರ್ ಆಕ್ಸೆಸಿಂಗ್. ದಟ್ಸ್ ಅನ್ ಇಂಪಾರ್ಟೆಂಟ್ ಮಾರ್ಕೆಟ್. ಮತ್ತೆ ನಾನು ಏನ್ ನೋಡಿದೆ ಅಂದ್ರೆ ಬಿರಾಕ್ ಅವರು ಗ್ರಾಂಟ್ ಕೊಟ್ಟಿದ್ದಾರೆ, ಹಾ. ಸಿಡ್ಬಿ ಅವರು ಕೊಟ್ಟಿದ್ದಾರೆ. ಬಿರಾಕ್ ಅವ್ರ ಗ್ರಾಂಟ್ ಸಿಗೋದು ಒಂದು ಪ್ಲಸ್ ಪಾಯಿಂಟ್. We have already received 1 grant before this. This is the second grant that we got. ದಟ್ಸ್ ವೆರಿ ಗುಡ್. ಎಷ್ಟು ದುಡ್ಡು ರೈಸ್ ಆಗಿದೆ ಇಲ್ಲಿವರೆಗೂ? ಸೊ ಇಲ್ಲಿವರೆಗೂ ನಾವು ಎಲ್ಲ ಸೇರಿಸಿ ರೇಸ್ ಮಾಡಿದೀವಿ 2 crore rupees. ಅದರಲ್ಲಿ ಅರ್ಧ ರಫ್ಲಿ ಹ್ಯಾಸ್ ಕಮ್ ಇನ್ ಆಸ್ ಗ್ರಾಂಟ್ಸ್. ಹಾಫ್ ಆಫ್ ಇಟ್ ಕೇಮ್ ಫ್ರಮ್ ಬೈರಾಕ್ ಅಂಡ್ ರಿಮೈನಿಂಗ್ ಕೇಮ್ ಆಸ್ CSR ಗ್ರಾಂಟ್ಸ್ ಅಂಡ್ ಫ್ರಮ್ ಆರ್ಗನೈಸೇಷನ್ಸ್ ಇನ್ ದಿಸ್ ಸ್ಪೇಸ್. ಸೊ ಪ್ರೊಫೆಸರ್, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? What does it takes you to actually commercialize this as a consumer product? Does it require certification for that? Or will you simply get like an ISI on stamp, BIS? If it's possible to do that, you should not take that route, not look at it as a medical device at all. ಎಸ್ ಎಸ್. ಐ ಅಗ್ರಿ. ವೆರಿ ಗುಡ್, ವೆರಿ ಗುಡ್ ಸಜೆಷನ್. ಈ ತರಹದ ಟೆಕ್ನಾಲಜಿ ಮತ್ತೆ ಇನೋವೇಷನ್ ಮಿಶ್ರಿತ ಮಾತುಗಳು ಇಲ್ಲಿ ಮಾತ್ರನೇ ನಡೆಯೋಕೆ ಸಾಧ್ಯ. ಫಾರ್ ದ್ಯಾಟ್ ವಿ ರಿಯಲಿ ಥ್ಯಾಂಕ್ ಯು ಪ್ರೊಫೆಸರ್ ಫಾರ್ ಬೀಯಿಂಗ್ ಅವರ್ ಮಾಸ್ಟರ್ ಮೆಂಟೋರ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇದ್ರ ಜೊತೆಗೇನೆ ನಾವು ಮಾರ್ಕೆಟ್ ಡಿಮ್ಯಾಂಡ್ ಕೂಡ ನೋಡೋಣ. ಆಡಿಯನ್ಸ್, ಈಗ ನಿಮ್ಮ ಸರದಿ. ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಎಷ್ಟು ಬರ್ಬೋದು ಅನಿಸ್ತಿದೆ? ನನ್ಗನ್ಸುತ್ತೆ 60-40. 55-45. 55% ಜನಕ್ಕೆ ಅನಿಸ್ತಾ ಇದೆ ಈ ಕುರ್ಚಿಯ ಅವಶ್ಯಕತೆ ಇದೆ ಅಂತ, ಮತ್ತೆ 45% ಜನಕ್ಕೆ ಅನಿಸ್ತಾ ಇದೆ ಇದು ಇಲ್ದಲೇನೋ ಜೀವನ ನಡೆಯುತ್ತೆ ಅಂತ. ನೀವು ಇವ್ರ ಜೊತೆ ಕೈ ಮಿಲಾಯಿಸೋಕೆ ಇಷ್ಟಪಡ್ತೀರಾ? ನನಗೆ ಪ್ರೈಸ್ ಪಾಯಿಂಟಲ್ಲಿ ಸ್ವಲ್ಪ ಇಶ್ಯೂ ಆಯಿತು. ಅಟ್ ದಿಸ್ ಪಾಯಿಂಟ್ ನನಗೆ ಪ್ರಾಡಕ್ಟಲ್ಲಿ ಯುಟಿಲಿಟಿ ಕಾಣಿಸ್ತು. ಮಾಸ್ ಕಸ್ಟಮೈಸೇಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಪ್ರೈಸ್ ಪಾಯಿಂಟಿಂದಾಗಿ ನಾನು ಇವತ್ತು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗ್ತಾ ಇಲ್ಲ. ಆಕ್ಚುಲಿ ನನಗೆ ನಿಮ್ಮ ಈ ಇಂಡಿಯಾ ಇನೋವೇಷನ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ. ನನಗೆ ತುಂಬಾನೇ ಇಂಪ್ರೆಸ್ ಆಯಿತು ಬೈರಾಕ್ ಅವರು ನಿಮಗೆ 2 ಗ್ರಾಂಟ್ ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಅವ್ರ ಕಣ್ಣು ಫ್ಯೂಚರ್ ಬಗ್ಗೆನೇ ಇದೆ. ಸೊ ನಾನು ನಿಮಗೆ ಒಂದು ಆಫರ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ನನ್ನ ಆಫರ್ ಏನು ಅಂದ್ರೆ, ನಿಮ್ಮ ಈ ಆಸ್ಕ್ ಇದೆ ಅಲ್ವಾ, ನೀವು ಹೇಳಿರೋದು 3 crores ವಯಾ ಕನ್ವರ್ಟಬಲ್ ನೋಟ್ 10% ಡಿಸ್ಕೌಂಟ್ ಮೇಲೆ. ನಾನು 25 lakhs ಇನ್ವೆಸ್ಟ್ ಮಾಡ್ತೀನಿ, ಆದರೆ 20% ಡಿಸ್ಕೌಂಟ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕನ್ವರ್ಟಬಲ್ ನೋಟ್ ಮೇಲೆ. ಇದು ನನ್ನ ಆಫರ್. ಅನುಪಮ್ ಅವರೇ, ನೀವು? ನನ್ಗನ್ನಿಸ್ತದೆ ಯೂಸ್ ಕೇಸ್ ಫ್ರಮ್ ದ ಪ್ರೈಸ್ ಪ್ಯಾರಿಟಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆದ್ರಿಂದ ನಾನು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗೋದಿಲ್ಲ. ಐ ಥಿಂಕ್ ಈಗ ನೀವು
ಪೊಸಿಷನ್ ಮಾಡಬೇಕು, ಯಾವ ಮಾರ್ಕೆಟ್ ಸೆಗ್ಮೆಂಟ್ನ ಟಾರ್ಗೆಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ. ಥ್ಯಾಂಕ್ ಯು. ಇದೇನಂದ್ರೆ ಇದು ನನ್ನ ಮನ್ಸಿಗೆ ಹತ್ರವಾದ್ದು. ಬಿಕಾಸ್ ನೀವು ಆಕ್ಚುಲಿ ಡೆವಲಪ್ ಮಾಡ್ತಿದ್ದೀರಾ ಒಂದು ಸಾಲಿಡ್ ಟೆಕ್ನಾಲಜಿ ವಿಚ್ ಹ್ಯಾಸ್ ಎ ಮಾಸ್ ಅಪ್ಲಿಕೇಶನ್. ನಾನು ಆಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ 25 lakhs ಫ್ರಮ್ ಒನ್ ಆಫ್ ಮೈ ಫಂಡ್ಸ್. ವಾವ್, ನಾನು ಶೈಲಿ ಅವ್ರ ಮಾತನ್ನು ಒಪ್ತೀನಿ. 20% ಡಿಸ್ಕೌಂಟ್ ಈಸ್ ಆಕ್ಚುಲಿ ವಾಟ್ ಇಸ್ ಸ್ಟ್ಯಾಂಡರ್ಡ್. 10% ಇದು ತುಂಬಾ ಲೋ ಆಯ್ತು. ಯಾ ಯಾ ಶೈಲಿ ಮತ್ತೆ ಪ್ರೊಫೆಸರ್ ಸಾರ್ 25 ಲಕ್ಷ ಅಂದ್ರೆ 50 ಲಕ್ಷನ ಕೊಟ್ಟಿದ್ದಾರೆ. ಈಗ ಒಂದು ಕನ್ವರ್ಟೇಬಲ್ ರೌಂಡ್ ಅಲ್ಲಿ 20% ಡಿಸ್ಕೌಂಟ್ ಆಗುತ್ತೆ ಅಟ್ ಎ ವ್ಯಾಲ್ಯೂಯೇಷನ್ ಕ್ಯಾಪ್ ಆಫ್ 25 crores, ವಿಚ್ ಮೀನ್ಸ್ ಮಿನಿಮಮ್ ಅವರಿಗೆ ಅವರ 25 ಲಕ್ಷದಲ್ಲಿ 1% ಕಂಪನಿಯಿಂದ ಸಿಗುತ್ತೆ ಈಚ್. ಕರೆಕ್ಟ್. ಸೊ ನೀವು ಇವ್ರ ಜೊತೆ ಕೈ ಮೇಲಿಸೋದಕ್ಕೆ ಇಷ್ಟಪಡ್ತೀರಾ? ಎಸ್ ಎಸ್. ಎಸ್. ಸರಿ, ಹಾಗಾದ್ರೆ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.